ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಸಂಬಂಧ ಇಲ್ಲ ಅಂತಿದೆ. ಫ್ಲಾಪ್ ಐಡಿಯಾ ತಗೊಂಡು ಬಂದಿರ್ಬಿಟ್ಟು ನೀವು ನಾ ಹೇಳತ್ತೀನಿ ಎಟ್ಟಾಸಾದ್ರೂ ಮುಗಿಯಲ್ಲ ಇದು. ಈ ವರ್ಷ ನನ್ನ ಮಗಳ ಬರ್ತಡೇನ ಸತ್ಯನಾರಾಯಣ ಪೂಜೆ ಮಾಡಿಬಿಟ್ಟು, ಅಂದರೆ ಯಾವ ದಿನ ಅವಳು ಪಂಚಾಂಗದ ಪ್ರಕಾರ ಬರುತ್ತೆ ಅವತ್ತಿನ ದಿನ ಸತ್ಯನಾರಾಯಣ ಪೂಜೆ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಅದೆಲ್ಲ ವ್ಲಾಗ್ ನೋಡಿದಿರ. ಬಟ್ ಮಕ್ಕಳಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಕೇಕ್ ಕಟ್ ಮಾಡಿ ಗಿಫ್ಟ್ ಎಲ್ಲ ಕೊಟ್ರೇನೆ ಅವ್ರಿಗೆ ಬರ್ತಡೇ ಸೆಲೆಬ್ರೇಷನು. ಹಾಗಾಗಿ ಇಂಗ್ಲೀಷ್ ಡೇಟ್ ಪ್ರಕಾರ ಡಿಸೆಂಬರ್ 11 ಅವಳಿಗೋಸ್ಕರ ಸಂಜೆ ಒಂದು ಕಿಡ್ಸ್ ಕೇಕ್ ಪಾರ್ಟಿನ ಮಾಡಿದ್ವಿ. ಸೊ ಅದ್ರ ದಿನದ ವ್ಲಾಗ್ ಇದು. ಅದಕ್ಕೆ ಡೆಕೋರೇಷನ್ ಮಾಡಬೇಕಾದ್ರೆ ಆಗಿದ್ದ ಕಷ್ಟ ಒಂದಲ್ಲ ಎರಡಲ್ಲ. ಸೊ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ. ಇವತ್ತಿನ ಮಾರ್ನಿಂಗ್ ಬೇಗನೆ ಎದ್ಬಿಟ್ಟು ನಾನು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಅವಳಿಗೆ ಇಷ್ಟವಾಗಿರುವಂಥ ಗಿಫ್ಟ್, ನಮ್ಮ ಮನೆ ಕಡೆಯಿಂದ ಬರಬೇಕಾಗಿರೋ ಗಿಫ್ಟ್ನ ದೇವ್ರ ಮೇಲೆ ಇಟ್ಬಿಟ್ಟಿದ್ದೆ. ಈಗ ನಮ್ಮ ಮನೆ ರಾಣಿನ ಅಂದರೆ ಬರ್ತ್ಡೇ ಗರ್ಲ್ನ ಎಬ್ಸೋ ಟೈಮ್. ಆಲ್ರೆಡಿ ಟೈಮ್ ಆಗೋಗಿದೆ ಸ್ಕೂಲಿಂದು. ಬಟ್ ನಮ್ಮ ರಾಣಿ ನಿಧಾನ ಕೇಳ್ತಾ ಇದ್ದಾಳೆ. ಗುಡ್ ಮಾರ್ನಿಂಗ್. ಈ ಸಲ ಡಿಸೆಂಬರ್ 11 ಗುರುವಾರ ಬಂದಿರೋದ್ರಿಂದ ನೀರಿಗೆ ಅರ್ಶಿನ ಹಾಕಿಬಿಟ್ಟು ಅವಳಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ಗುರುವಾರದ ದಿನ. ಹೀಗೆ ಮಿರರ್ ಮುಂದೆ ಎಲ್ಲ ಹೇಳಿಸ್ಕೊಂಡ್ಬಿಟ್ಟು ಅವಳಿಗೆ ಫ್ರೆಶ್ ಅಪ್ ಮಾಡಿಬಿಟ್ಟು ಬರ್ತ್ಡೇ ದಿನ ಅವಳು ಬೆಳಗ್ಗೆ ಅವಳ ಕೈಯಲ್ಲೇ ತುಪ್ಪ ದೀಪನ ಹಚ್ತಾ ಇರೋದು. ಓಂ ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಂ ಗಣಪತಿಯೇ ನಮಃ. ಓಂ ನಮಃ ಶಿವಾಯ. ಓಂ ದುರ್ಗಾಯೇ ನಮಃ. ಓಂ ನಮೋ ನಾರಾಯಣಾಯ. ನೆಕ್ಸ್ಟ್ ಅವಳಿಗೆ ಸಹಿತ ತುಪ್ಪದ ಆರತಿ ಮಾಡಿಬಿಟ್ಟು ನಮ್ಮ ಸಂಸ್ಕೃತಿ ಪ್ರಕಾರ ಅವಳದು ಬರ್ತಡೇ ದಿನನ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಬರ್ತಡೇ ಡ್ರೆಸ್ ಬೇರೆ ಇದೆ, ಬಟ್ ಅವಳು ಫ್ರಾಕೇ ಬೇಕು ಅಂತ ಜಗಳ ಆಡಿದ್ಲು. ಹಾಗಾಗಿ ಸ್ಕೂಲಿಗೆ ಒಂದು ಸವರ್ಣು ಹಾಕ್ತಾ ಇರೋವಂಥ ಈ ಫ್ರಾಕ್ ಅವಳಿಗೆ ತುಂಬ ಇಷ್ಟ, ಗ್ರ್ಯಾಂಡ್ ಇದೆ ಅಂತ ಹೇಳ್ಕೊಂಡು ಸೊ ಈ ಫ್ರಾಕ್ನ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ತಾ ಇರೋದು. ಆ್ಯಂಡ್ ಗಿಫ್ಟ್ನೆಲ್ಲ ತೊಗೊಂಬರ್ತೇಳಿ ದೇವ್ರ ಮೇಲೆ ಇದ್ದಿದ್ದೆಲ್ಲ. ಇದು ಆ್ಯಕ್ಚುಲಿ ಸ್ಟಿಕ್ಕರ್ ಬಾಕ್ಸು ಹೈದ್ರಾಬಾದಿಂದ ಪಾರ್ಸಲ್ ಬಂದಿದೆ. ಅವಳ ಅಕ್ಕ ಸ್ನೇಹ ಅಕ್ಕ ಮತ್ತು ರಾಹುಲನ್ನು ಕೊಟ್ಟು ಕಳಿಸ್ತಾರೆ. ಆ್ಯಂಡ್ ಇದು ಅವ್ರ ಅಜ್ಜಿದು ಗಿಫ್ಟು. ಆ್ಯಂಡ್ ಅದ್ರ ಜೊತೆಗೆ ನಾವು ಈ ಸಲ ಅವಳಿಗೆ ರಿಟರ್ನ್ ಗಿಫ್ಟಾಗಿ ಇನ್ಸ್ಟಾಗ್ರಾಮ್ ಪೇಜಿಂದನೇ ತರಿಸ್ಕೊಂಡಿದ್ದೆ. ಸೊ ಇದು ರಿಟರ್ನ್ ಗಿಫ್ಟ್ ಅವಳಿಗೋಸ್ಕರ ಸೆಲೆಬ್ರೇಟಿಂಗ್ ಈಶಾ ಅಂತ ಪರ್ಸ್ನಲೈಸ್ ಆಗಿ ಬಂದಿರೋವಂಥದ್ದು. ಇದ್ರ ಡೀಟೇಲ್ ಫುಲ್ ಹೇಳ್ತೀನಿ ನಾನು ಇದೇ ವ್ಲಾಗಲ್ಲಿ. ಸೊ ಹೇಗೆ ಎಷ್ಟೊಂದು ಪೀಸ್ ತರಿಸ್ಕೊಂಡಿದ್ವಿ ಏನು ಅಂತೆಲ್ಲ ಇದೆಲ್ಲ ರಿಟರ್ನ್ ಗಿಫ್ಟು. ಸೊ ಹಾಗಾಗಿ ಇದೇ ಗಿಫ್ಟ್ನ ಅವಳಿಗೆ ಕೊಟ್ಟಿರೋದು. ಬರ್ತಡೇ ದಿನ ಅಲ್ವಾ, ಸೊ ಅವಳಿಗೆ ಇಷ್ಟ ಆಗಿರುವಂಥ ಚಾಕೋಸು ಮತ್ತು ಗ್ರಿಸ್ಟೋ ಪ್ರೋಟೀನ್ ಪೌಡ್ರನ್ನ ಹಾಕಿಬಿಟ್ಟು ಬ್ರೇಕ್ಫಾಸ್ಟ್ ತಿನ್ನಿಸ್ತಾ ಇರೋದು. ಮಾರ್ನಿಂಗ್ ನಾನು ಅವಳಿಗೆ ಈ ಕಡೆ ತಲೆ ಬಾಚಿ ರೆಡಿ ಮಾಡ್ತಾ ಇದ್ದರೆ ಅವ್ರು ಆ ಕಡೆ ಬ್ರೇಕ್ಫಾಸ್ಟ್ ತಿನ್ನಿಸ್ತಾರೆ. ಹೀಗೆ ಇಬ್ಬರೂ ಎನಿ ಟೈಮ್ ಮಾರ್ನಿಂಗ್ ಈ ಹರಿಬರಿಯಲ್ಲಿ ಮಾತ್ರ ಇಬ್ಬರು ಕೈ ಜೋಡಿಸ್ತಿರ್ತೀವಿ, ಒಬ್ಬರ ಕೈಯಲ್ಲಿ ಆಗಲ್ಲ ಅಂತ. ನೆಕ್ಸ್ಟು ನಮ್ಮ ಬರ್ತಡೇ ಗರ್ಲ್ ಹೇರ್ ಬ್ಯಾಂಡ್ ಹಾಕಿಬಿಟ್ಟು ಸ್ಕೂಲಿಗೆ ರೆಡಿ ಮಾಡ್ತಿರೋದು. ಅವಳಿಗೆ ದೃಷ್ಟಿ ಎಲ್ಲ ಏನು ಆಗಬಾರ್ದು ಅಂತ ಹೇಳ್ಕೊಂಡು ಈ 4 ಕರ್ಪೂರ ಮತ್ತು 4 ಲವಂಗನ ಹಚ್ಬಿಟ್ಟು ದೇವ್ರ ಮುಂದೆ ಎಲ್ಲ ಅದನ್ನು ಆರತಿ ಮಾಡಿಬಿಟ್ಟು ಆ್ಯಂಡ್ ಮನೆಗೆಲ್ಲ ಆರತಿ ಮಾಡಿ ಅವಳಿಗೂ ಸಹಿತ ಅದರಲ್ಲಿ ನಾನು ಆರತಿ ಮಾಡಿಬಿಟ್ಟು ಏನಾದರೂ ಸುಟ್ಟೋಗಿರೋವಂಥ ಒಂದು ಬೂದಿ ಇರುತ್ತಲ್ವ, ಅದು ಕಪ್ಪು ಕಲರ್ ಆಗುತ್ತೆ, ಅದನ್ನು ಕಾಲಿಗೆ ಹಚ್ತಾ ಇರೋದು. ಆ್ಯಂಡ್ ಅವಳ ಅಜ್ಜಿನೂ ಸಹಿತ ಅವಳಿಗೆ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಹ್ಯಾಪಿ ಬರ್ಡೇ ವಿಶ್ ಮಾಡಿ ಬ್ಲೆಸ್ ಮಾಡ್ತಾ ಇರೋದು. ಇನ್ನು ಸ್ಕೂಲಿಗೆ ರೆಡಿ ಆಗಿದ್ದಾಳೆ. ಸೊ ಈಗ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಸಲ ದೇವರಿಗೆ ಕೈ ಮುಗಿದ್ಬಿಟ್ಟು ಪ್ರೇ ಮಾಡ್ತಾ ಇರೋದು. ಇದಾದಮೇಲೆ ಅವ್ರ ಅಜ್ಜಿಗೂ ಸಹಿತ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಬ್ಲೆಸ್ಸಿಂಗ್ಸ್ ತೊಗೋತಾ ಇರೋದು. ಸೊ ಇದೆಲ್ಲ ನಮ್ಮ ಸಂಸ್ಕೃತಿ, ಇದನ್ನು ನಾವು ಬಿಟ್ಕೊಡಲ್ಲ. ಎಷ್ಟೇ ಫ್ಯಾನ್ಸಿ ಪಾರ್ಟಿ ಮಾಡಿದ್ರು ಸಹಿತ ಸ್ಟಾರ್ಟ್ ಆಗೋಡೆ ಹೀಗೇನೆ ಆಗುತ್ತೆ. ಏನು ಗಿಫ್ಟ್ ಕೊಡಬೇಕು ಅಂತ ಸ್ಕೂಲಲ್ಲಿ ಕೇಕು ಚಾಕ್ಲೇಟ್ ಎಲ್ಲ ಅಲೋ ಇಲ್ಲ. ಸೊ ಹಾಗಾಗಿ ರಿಟರ್ನ್ ಗಿಫ್ಟ್ ಆಗಿ ಈ ಸಲ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಮೇಕ್ ಮೆಮೊರೀಸ್ ಅಂತ ಪೇಜ್ ಇದೆ. ಸೊ ಅದ್ರ ಡೀಟೇಲ್ಸ್ನ ನಾನು ಕೆಳಗಡೆ ಕ್ಯಾಪ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅವ್ರ ಹತ್ರ ನಾನು ಪಾರ್ಸಲ್ ತರಿಸ್ಕೊಂಡಿದ್ದೆ 50 ಪೀಸಸ್ಸು. 36 ಸ್ಕೂಲಿಗೆ ಹಂಚ್ಲಿಕ್ಕೆ ಬೇಕಾಗತ್ತೆ, ಒಂದು 10-15 ಪೀಸು ಮನೆಯಲ್ಲಿ ಒಂದು ಕೇಕ್ ಪಾರ್ಟಿ ಮಾಡಿದ್ರೆ ಬೇಕು ಅಂತ. ಸೊ ಅದರಲ್ಲಿ ಏನೇನು ಬಂದಿದೆ ತೋರಿಸ್ತಾ ಇದ್ದೀನಿ. ಇದೊಂದು ಫುಲ್ ಡ್ರಾಯಿಂಗ್ ಬುಕ್ಕು ನೋಡ್ಬೋದು. ಪಕ್ಕಕ್ಕೆ ಪೇಂಟ್ ಇರುತ್ತೆ, ಬ್ರಷ್ ಇರುತ್ತೆ, ಅದು ಡ್ರಾಯಿಂಗ್ ಬುಕ್ ಮಕ್ಕಳಿಗೆ.
ಇದೊಂದು ಯೂನಿಕಾರ್ನ್ ಮತ್ತು ಡಿಫ್ರೆಂಟ್ ಆಗಿರೋ ಒಂದು ಪೆನ್ಸಿಲ್ಸ್, ಅದ್ರ ಮೇಲೆ ಬೇರೆ ಬೇರೆ ಡಿಫ್ರೆಂಟ್ ಆಗಿರೋ ಪೆನ್ಸಿಲ್ಸು. ಇದು ಎರೇಸರ್, ಇದು ಚಾಕ್ಲೇಟ್ ಅಲ್ಲ, ಎರೇಸರು. ನೆಕ್ಸ್ಟ್ ಮಕ್ಕಳಿಗೆ ಅಷ್ಟಿಲ್ಲ ದೊಡ್ಡವರಿಗೆ ಇಷ್ಟ ಆಗುವಂಥರ ಕ್ಯೂಟೆಸ್ಟ್ ಕ್ಯಾಮ್ರಾ. ಇದರಲ್ಲಿ ಫ್ಲ್ಯಾಶ್ ಇದೆ, ಅಂದರೆ ನಮಗೆ ನೋಡ್ಬೋದು. ಆ್ಯಂಡ್ ಶೆಲ್ಲು ಸಹಿತ ಇದೆ, ಟಾಯ್ ಇದು ಆ್ಯಕ್ಚುಲಾಗಿ. ಸೊ ನಾನು ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ ಹೇಳ್ಕೊಂಡು. ಇದರೊಳಗಡೆ ಎಲ್ಲ ಇಮೇಜಸ್ ಕಾಣಿಸ್ತಿದೆಯಾ? ಸೊ ಇದು ಟಾರ್ಚ್ ಆನ್ ಆಗುತ್ತೆ. ಸೊ ಇದಾಗಿ ನಾವು ಕತ್ತಲಲ್ಲಿ ಅಥವಾ ಈ ಥರ ಶ್ಯಾಡೋ ಅಲ್ಲಿ ಇಟ್ಟಾಗ ನಮಗೆ ಈ ಥರ ಹಿಂಗೆ ಕ್ಲಿಕ್ ಮಾಡಿದಾಗ ಒಂದೊಂದು ಎಕ್ಸ್ಟ್ರಾ ಇಮೇಜಸ್ ಬರುತ್ತೆ. ಹಲೋ ಕಿಟ್ಟಿ ಮತ್ತು ಪಿಕ್ಯಾಚು ಈ ಥರ ಎಲ್ಲ ಇಮೇಜಸ್ ಬರುತ್ತೆ, ನೋಡ್ಬೋದು. ಮಕ್ಕಳಿಗೂ ಇಷ್ಟ ಆಗುತ್ತೆ, ನಮಗೂ ಇಷ್ಟ ಆಗುತ್ತೆ. ಡಿಫ್ರೆಂಟಾಗಿದೆ ಅನಿಸ್ತು. ಸೊ ಇದೊಂದು ಟಾಯ್ ಸಹಿತ ಸೇರಿಕೊಂಡಿದೆ ಈ ಒಂದು ರಿಟರ್ನ್ ಗಿಫ್ಟಲ್ಲಿ. ಸೊ ನಿಮಗೆ ಇದ್ರದ್ದೆಲ್ಲ ಇದಷ್ಟೇ ಅಲ್ಲದೆ ಅವರಿಗೆ ನಿಮಗೆ ಬೇಕಾಗಿರೋ ಹಾಗೇ ಅವರು ಮಾಡಿಕೊಡ್ತಾರೆ. ಸೊ ಇದೆಲ್ಲ ನಿಮ್ಗೆ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಂಬರು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಅದ್ರ ಮೇಲೆ ಓನಾಗಿ ನಮ್ಮದೇ ನೇಮೂ ಸಹಿತ ಬರ್ತಾರೆ, ಲೈಕ್ ಸೆಲೆಬ್ರೇಟಿಂಗ್ ಈಶಾಸ್ ಬರ್ತಡೇ ಅಂತ ಹೇಳ್ಕೊಂಡು. ಇವತ್ತು ಸ್ಕೂಲಿಗೆ ಸ್ವಲ್ಪ ಹಾಫ್ ಆನ್ ಅವರ್ ಲೇಟ್ ಆಯಿತು. 9:30ಗೆ ಸ್ಕೂಲು, ಆಲ್ರೆಡಿ 10 ಆಗೋಗಿದೆ. ಈಗ ನಾವು ಅದೆಲ್ಲ ಸ್ವಲ್ಪ ಲೇಟ್ ಆಯ್ತಲ್ಲ, ರಿಟರ್ನ್ ಗಿಫ್ಟು ಬ್ಲೆಸ್ಸಿಂಗ್ಸು ಎಲ್ಲ ಮಾಡ್ಕೊಂಡು ಹೊರಡೋ ತನಕ. ಸೊ ನಾವೇ ಅವಳಿಗೆ ಕಾರಲ್ಲಿ ಬಿಟ್ಟು ಬರ್ತಾ ಇರೋದು. ಹ್ಯಾಪಿ ಬರ್ಡೇ, ಹ್ಯಾಪಿ ಇರು ಸ್ಕೂಲಲ್ಲಿ, ಓಕೆ. ಸೊ ಅವಳಿಗೆ ಮಾರ್ನಿಂಗ್ 10ಗೆ ಸ್ಕೂಲಿಗೆ ಬಿಟ್ಬಿಟ್ಟು ನೆಕ್ಸ್ಟ್ ಅವಳ ಬರ್ತಡೆಗೆ ಏನೇನು ತಯಾರಿ ಮಾಡ್ಕೋಬೇಕು, ಸೊ ಅದ್ರ ಕಡೆಗೆ ನಾನು ಹೊರಟೆ. ಅವರಿಗೆ ಮನೆಗೆ ಬಿಟ್ಬಿಟ್ಟು ನಾನು ಫಸ್ಟು ಮೇಯ್ನಾಗಿ ಸಂತೆ, ಇವತ್ತು ನಮ್ಮೂರಿಗೆ ಥರ್ಸ್ಡೇ ಆಗಿರೋ ಸಂತೆ ಇರುತ್ತೆ, ಸಂತೆ ಎಲ್ಲ ಮಾಡಿಕೊಂಡು ಇವತ್ತು ಪನ್ನೀರ್ ಸ್ಯಾಂಡ್ವಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಮಕ್ಕಳಿಗೆಲ್ಲ ದೊಡ್ಡವರಿಗೂ ಸೇರಿ. ಸೊ ಪನ್ನೀರು ಎಲ್ಲ ತೊಗೊಂಡು ಬಂದ್ವಿ. ಸೊ ಮನೆ ಬರೋದ್ರೊಳಗಡೆ ನಮ್ಮ ಇಬ್ಬರು ಅಜ್ಜಿಂದರು, ಅಂದರೆ ಈಶಾನ್ ಇಬ್ಬರು ಅಜ್ಜಿಂದರು, ನಮ್ಮಮ್ಮ ಮತ್ತು ನಮ್ಮ ಮನೆಯವ್ರ ಅಮ್ಮ ಇಬ್ಬರು ಸೇರಿಕೊಂಡು ಲಂಚ್ ಪ್ರಿಪೇರ್ ಮಾಡ್ತಾರೆ. ಸ್ವೀಟ್ ಅಂತ ಹೇಳ್ಕೊಂಡು ಶೇಂಗಾ ಹೋಳಿಗೆ ಮಾಡ್ತಾರೆ. ನಮ್ಮಮ್ಮ ಚಪಾತಿ ಎಲ್ಲ ಮಾಡಿ ಲಂಚ್ ಪ್ರಿಪೇರ್ ಮಾಡಿದರು. ಸೊ ಲಂಚ್ ಮಾಡಿಕೊಂಡು ನಾನು ನೆಕ್ಸ್ಟ್ ಡೆಕೋರೇಷನ್ ಮಾಡಲಿಕ್ಕೆ ಬಂದೆ. ಆಲ್ರೆಡಿ 2:30 ಆಗೋಗಿದೆ. ಸಂಜೆ 4:30 ಅಷ್ಟೊತ್ತಿಗೆ ಜನ ಬರ್ತಾರೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿರೋಂಥ ಸ್ಟ್ಯಾಂಡೇ. ಸೊ ಇದ್ರ ಲಿಂಕು ಸಹಿತ ನಾನು ಕೆಳಗಡೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅಷ್ಟಿಗೆ ಕೆಳಗಡೆ ಇಡೋಣ ಅಂತ ಅಂದ್ಕೊಂಡೆ, ಬಟ್ ಬೀಳತ್ತೆ ಅಂತ ಹೇಳ್ಕೊಂಡು ಕಾಂಪೌಂಡ್ ಮೇಲೆ ಇಟ್ಟು ಪ್ರಿಪೇರ್ ಮಾಡ್ತಿರೋದು. ನಮಗೆ ಎಷ್ಟು ಲೆಂತ್ ಬೇಕೋ ಅದು. ಇದು ನನ್ನ ಫ್ರೆಂಡ್ ಪವನ್ ಡೆಕೋರೇಷನ್ ಯಾವಾಗ ಮಾಡ್ತಾರೆ ಅವ್ರ ಹತ್ರನೇ ಹೋಗಿ ಕೆಲವೊಂದು ಸಾಮಾನೆಲ್ಲ ತೊಗೊಬಂದಿದ್ದೆ. ಅದಕ್ಕೆ ಸೂಟ್ ಆಗುವಂಥದ್ದು ನನ್ನ ಇಮ್ಯಾಜಿನೇಷನಲ್ಲಿ ಹೀಗೆ ಬರಬೇಕು ಅಂತಿತ್ತು. ಸೊ ಬೇಕಾಗಿರುವಂಥ ಫ್ಲವರ್ಸು ಮತ್ತು ನೆಟ್ ಎಲ್ಲ ತೊಗೊಬಂದಿದ್ದೆ. ಇನ್ನೂ ಡೆಕೋರೇಷನ್ನೇ ಸ್ಟಾರ್ಟ್ ಆಗಿಲ್ಲ, ಅಷ್ಟು ಬೇಗ ನನ್ನ ಮಗಳು ಸ್ಕೂಲಿಂದ ಬಂದೇ ಬಿಟ್ಲು. 2 ಬರ್ಡ್ ಐತಾ ಇವತ್ತು? ಸರಿ ಆಯಿತು, ನೀನು ಹೋಗಿ ಊಟ ಮಾಡು, ನಾನೆಲ್ಲ ರೆಡಿ ಮಾಡ್ತೀನಿ, ಓಕೆ. ನಿನಗೆ ಗಿಫ್ಟ್ ಕೊಟ್ಟಿಲ್ವಾ? ಮೈಂಡಲ್ಲಿ ಏನೂ ಇರಲಿಲ್ಲ, ಎಲ್ಲ ರೀತಿಯೂ ಟ್ರೈ ಮಾಡ್ತಿದ್ವಿ. ಆ ಥರ ಫಾರ್ಮ್ ಇಟ್ಬಿಟ್ಟು ಅದಕ್ಕೂ ಫ್ಲವರ್ ಹಚ್ಚಿ ಮಿಡಲಲ್ಲಿ ಆ ಥರ ಮಾಡೋಣ ಡೆಕೋರೇಷನ್ ಅಂದ್ಕೊಂಡ್ವಿ. ಬಟ್ ಬಾರಕ್ಕೆ ಗಾಳಿಗೆ ಬೀಳ್ತಾ ಇತ್ತು. ಆ್ಯಂಡ್ ಏನು ಕಾಣ್ತಾ ಇದೆ ನಿಂದು? ಸಂಬಂಧ ಇಲ್ಲ ಅಂತಿದೆ. ಪಾಪ ಐಡಿಯಾ ತಗೊಂಡು ಬಂದಿರ್ಬಿಟ್ಟು ನೀವು ಹೇಳ್ತೀನಿ, 2 ತಾಸು ಆದ್ರೂ ಮುಗಿಯಲ್ಲ ಇದು. ಅದು ಗಾಳಿಗೆ ಬಿದ್ದು ಬಿದ್ದು ಹೋಗ್ತಿತ್ತು. ಫೈನಲಿ ನನ್ನ ಗಂಡ ಒಂದು ಐಡಿಯಾ ತೊಗೊಂಡು ಅದಕ್ಕೆ ಗಮ್ ಟೇಪ್ ಹಾಕಿ ಸುತ್ತಾ ಇದ್ದಾರೆ. ಕಳೆ ಕಟ್ಕೊಂಡ ತಿನ್ಲೇ ಇಲ್ಲ. ಎಲ್ಲರೂ ಬರೋದ್ರಲ್ಲ ಆರು ಪರ್ದ ಹಂಗೆ ಹಾಕಿಲ್ಲ. ಯಾವ ಮಕ್ಕಳು ನೋಡಲ್ಲ, ಅವ್ರಿಗೆ ಆಟ ಆಡಬೇಕು ಅಂತ ಹೋಗಿ ಅಲ್ಲೇ ಆಟ ಆಡ್ತಾರೆ. ನನ್ನ ಹಸ್ಬೆಂಡ್ ಬೇರೆ ಡೆಕೋರೇಷನ್ ಯಾರು ನೋಡಲ್ಲ, ಮಕ್ಕಳೆಲ್ಲ ಹೋಗಿ ಸ್ಯಾಂಡಲ್ಲಿ ಪ್ಲೇ ಏರಿಯಾದಲ್ಲಿ ಆಟ ಆಡ್ಕೊತಾರೆ. ಇಲ್ಲಿ ನೀನು ತುಂಬ ಟೈಮ್ ವೇಸ್ಟ್ ಮಾಡ್ತೀಯ ಬಿಡು ಅಂತಂದರು. ಆದರೂ ನಾನು ಸ್ವಲ್ಪ ನನಗೆ ಹೆಂಗೆ ತೋಚತ್ತೆ ಹಾಗೆ ಕರ್ಟನ್ಸ್ನ ಟೈ ಮಾಡಿದೆ. ನೋಡಿ ಹಿಂಗೆ ಚೆನ್ನಾಗಿದೆಯಾ? ಚೆನ್ನಾಗಿದೆ, ಏನಾಗಿದೆ ಬೆಂಡ್ ಮಾಡಕ್ ಬರಲ್ಲ ನೀನು? ಸಿನಿಮಾ ಶೂಟಿಂಗ್ ಪುಟ ಬರ್ತಾರೆ. ಲೈಕ್ ಸಿನಿಮಾ, ಯೂಟ್ಯೂಬ್ ಸಿನಿಮಾ ನಿಮ್ದು. ನೋಡಿ ನೀ ಇಲ್ಲೇ ಬಾ, ಅಂದ್ರೆ ಆಗಲ್ಲ ಅಲ್ಲಿ ಹೋಗಿ. ಅದಕ್ಕೆ ಏನಾದ್ರು ಹಚ್ಚಕ್ ಬೇಕಲ್ಲ ಪಪ್ಪ. ಹಿಂಗಿಟ್ರೆ ಚೆನ್ನಾಗಿದೆ ನೋಡಿ. ಇಲ್ಲ ಇಲ್ಲ, ಅದು ಹಂಗೆ ಬಂದ್ರೆ ಚೆನ್ನಾಗಿ ಕಾಣೋದು. ಆ ಕಡೆದು ಹಾಕಿದೀವಲ್ಲ, ರೆಕಾರ್ಡ್ ಆಗ್ತಾ ಇದೆ ನಿಮ್ದು. ನೀವು ನಗಾಡ್ಕೊಂತ ಮಾಡ್ರಿ, ಯೂಟ್ಯೂಬಲ್ಲಿ ಕಾಣ್ತೀರಾ.
ನನ್ನ ಮಗಳು ನೋಡಿ ಡೆಕೋರೇಷನ್ ಮಾಡೋ ಟೈಮಲ್ಲಿ ಎಲ್ಲ ಇದ್ದಾಳೆ ಹೇಗೆ ಮಾಡ್ತಿದ್ದೀವಿ ಅಂತೆಲ್ಲ. ಅವಾಗ ಒಂದು ಚೀರು ಕಿರಿಕಿರಿ ಮಾಡಿಲ್ಲ, ಏನೂ ಮಾಡಿಲ್ಲ. ನನಗೆ ಹೆಂಗೆ ಅನಿಸುತ್ತೆ ಫೈನಲಿ ಟೈಮ್ ಆಗೋಗಿದೆ, 3:45 ಆಗ್ತಿದೆ ಅಂತ ಹೆಂಗೆ ಅನಿಸುತ್ತೆ ನೋಡಿದ್ವಿ. ಮಿಡಲಲ್ಲಿ ಇದನ್ನ ಇಡೋಣ ಅಂತ ಅಂದ್ಕೊಂಡ್ವಿ, ಬಾರಾಗಿ ಬೀಳತ್ತೆ ಅಂತ. ಲಾಸ್ಟಿಗೆ ಅಲ್ಲಿರೋ ಅಂಥ ಏನು ಬಾಣ ಏನಿದೆ ಆ್ಯರೋಸಿಗೆ ಹೂನೆಲ್ಲ ತೆಗೆದ್ಬಿಟ್ಟು ಸಿಗಿಸ್ದೆ. ಸೊ ಫೈನಲಾಗಿ ಈ ಥರ ಲುಕ್ ಬಂತು. ಹೇಳ್ತಾರಲ್ಲ, ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದು ಆಯಿತು ಅಂತ. ಈ ಥರ ಪಜಿತಿ ಮಾಡಿ ಈ ಲುಕ್ಕಿಗೆ ತಂದ್ವಿ. ಆರಾಮಾಗಿ ಎಲ್ಲ ಐಡಿಯಾ ಕೊಟ್ಟಿದ್ದು ನಾನೇ. ಏನು ಮಾಡಿದ್ರಿ ಪುಟ? ಮಲ್ಕೊಳ್ಳೋದಲ್ಲ, ಐಡಿಯಾ ಕೊಟ್ಟು ಕೆಲಸದವ್ರ ಕೈಲೇ ಕೆಲಸ ಮಾಡಿಸಿ. ಮಲ್ಕೊಂಡು ಕೆಲಸದವ್ರ ಕೈಲಿ ಕೆಲಸ ಮಾಡಿಸಿದ್ದು. ಕೆಲಸದವ್ಳು ನಾನೇ. ನೆಕ್ಸ್ಟ್ ಆಲ್ರೆಡಿ 4 o'clock ಆಗಿತ್ತು ಅಂತ ಹೋಗಿ ಕೇಕ್ ಆರ್ಡ್ರ್ ಮಾಡಿದ್ವಿ. ಕ್ರೀಮಿ ಕ್ರಿಯೇಷನ್ಸ್ ಅಂತ ಸಾಗರದಲ್ಲಿ ತೊಗೊಬಂದ್ವಿ. ಆ್ಯಂಡ್ ದೆನ್ ಇದು ಎಳ್ನೀರು ಜ್ಯೂಸು. ಬಂದವರಿಗೆಲ್ಲ ಸೋಡಾ ಎಲ್ಲ ಕೊಡೋ ಬದಲು ನ್ಯಾಚುರಾಗಿ ಎಳ್ನೀರು ಜ್ಯೂಸ್ ಕೊಡ್ಬೋದು ಅಂತ ಜ್ಯೂಸ್ ರಾಜ ಅಂತ ಸಾಗರದಲ್ಲಿದೆ, ಅವ್ರ ಹತ್ರನೇ ಪಾರ್ಸೆಲ್ ತೊಗೊಂಡಿದ್ದು. ದಿಸ್ ಇಸ್ ದ ಫೈನಲ್ ಬ್ಯೂಟಿಫುಲ್ ಲುಕ್ಕು. ನಾನು ಇಮ್ಯಾಜಿನೇಷನ್ ಮಾಡೋದಕ್ಕಿಂತ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಡೆಸ್ಟಿನೇಷನ್ ಬರ್ಡೇ ಥರ. ಕೇಕು ಸಹಿತ ಫ್ರೂಟ್ ಆ್ಯಂಡ್ ಚಾಕ್ಲೇಟ್ಸಿಂದು ಒಂದು ಎಕ್ಸಾಟಿಕ್ ಥೀಮಲ್ಲಿ ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಆಲ್ರೆಡಿ 5 o'clock ಆಗಿರೋದ್ರಿಂದ ಎಲ್ಲ ಗೆಸ್ಟ್ಗಳು, ಅವ್ರ ಫ್ರೆಂಡ್ಸು, ಕಿಡ್ಸ್ ಎಲ್ಲ ಬಂದಿದ್ದರು. ಬಟ್ ನನ್ನ ಮಗಳು ½ an hour ಒಳಗೆ ಸ್ಟಾರ್ಟ್ ಮಾಡಿದ್ಲು. ಡೆಕೋರೇಷನ್ ಸಿಂಪಲ್ ಆಗಿದೆ, ಗ್ರ್ಯಾಂಡ್ ಆಗಿಲ್ಲ ಲಾಸ್ಟ್ ಟೈಮ್ ಥರ ಅಂತ. ಅವಳು ಹತ್ತಿನ ರೇಂಜ್ ನೋಡಿದರೆ ಬರ್ತ್ಡೇ ಮಾಡದೇ ಇಲ್ವೇನೋ ಅಂತ ಅಂದ್ಕೊಂಡೆ. ಫೈನಲಿ ಅವ್ಳ ಫ್ರೆಂಡ್ಸ್ ಎಲ್ಲ ಬಂದಮೇಲೆ ಅವಳ ಜೊತೆ ಮರಳು ಆಟಾಡ್ತಾ ಹ್ಯಾಪಿ ಮೂಡ್ಗೆ ಬಂದಳು. ಎಲ್ಲಿ ಅಳ್ತಾನೆ ಇರ್ತಾಳೇನೋ ಬರ್ತ್ಡೇ ಕೇಕ್ ಕಟ್ ಮಾಡಬೇಕಾರಣು ಅಂತ ಅಂದ್ಕೊಂಡೆ. ಫೈನಲಿ ಅವಳು ಮಕ್ಕಳ ಜೊತೆ ಆಟ ಆಡಿಕೊಂಡು ಮೂಡ್ ಫ್ರೆಶ್ ಅಪ್ ಆಯಿತು. ಇನ್ಮೇಲೆ ನಾವು ಸ್ವಲ್ಪ ಹೊತ್ತೆಲ್ಲ ಆಟಾಡಿ ಆದಮೇಲೆ ಈ ಥರ ಸ್ಯಾಂಡ್ ಪ್ಲೇ ಇರೋದಕ್ಕೆ ನಾನು ಈ ಸಲ ಅವಳಿಗೆ ಫ್ರಾಕ್ ಎಲ್ಲ ಥೀಮ್ ಮಾಡಿರಲಿಲ್ಲ. ಫುಲ್ ಸೂಟ್ ಇಂಗ್ಲೀಷ್ ಸ್ಟೈಲಲ್ಲಿ ಪ್ಯಾಂಟು ಶರ್ಟ್ ಫುಲ್ ಇರೋಂಥದ್ದು. ಯಾಕಂದರೆ ಮಳೆಲೆಲ್ಲ ಆಟಾಡಿದ್ರೆ ಅವಳಿಗೆ ಈಚಿನೆಸ್ಸು ಕಿರಿಕಿರಿ ಆಗಬಾರ್ದು ಅಂತ ಕಂಫರ್ಟೇಬಲ್ ಆಗಿರೋ ಸೂಟ್ನ ಇದು ಫಸ್ಟ್ ಟ್ರೈ ಇಂಡಿಯಾದಲ್ಲಿ ತರಿಸ್ಕೊಂಡಿರೋದು. ಸೊ ಇವಾಗ ನನ್ನ ಮಗಳು ಕೇಕ್ ಕಟ್ ಮಾಡ್ತಿದ್ದಾಳೆ. ಫೈನಲಿ ಹ್ಯಾಪಿಯಾಗಿ ಬಂದು ಖುಷಿಯಾಗಿ ಕುಣಿತಿದ್ದಾಳೆ, ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅಂತ. ನನಗೆ ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಫೈನಲಿ ಅಂತೂ ಇಂದು ನನ್ನ ಮಗಳು ಹ್ಯಾಪಿ ಆದ್ಲಲ್ಲ, ಎಂಜಾಯ್ ಮಾಡ್ತಾಳೆ ಬರ್ಡೇ ಅಂತ ಹೇಳ್ಕೊಂಡು. ಮಾರ್ನಿಂಗಿಂದ ಕಷ್ಟಪಟ್ಟಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅನ್ಬೋದು. ಬಟ್ ನನ್ನ ಮಗಳಿಗೆ ನಾನು ಕಷ್ಟಪಟ್ಟು ಮಾಡೋ ಡೆಕೋರೇಷನ್ ಇಷ್ಟ ಆಗಿಲ್ಲ. ಅವಳಿಗೆ ಗ್ರ್ಯಾಂಡಾಗಿ ಇರಬೇಕಾಗಿತ್ತು. ತುಂಬ ಬಲೂನ್ಸ್ ಬೇಡ ಅಂತ ಅವಳೇ ಹೇಳಿದ್ಲು. ಬಲೂನ್ಸ್ ಮಾತ್ರ ಬೇಡ, ಸುಮ್ಮನೆ ವೇಸ್ಟು, ಒಡೆದೋಗುತ್ತೆ ಅಂತ. ಸೊ ಬಲೂನ್ಸ್ ಬೇಡ ಅಂದರೆ ಫ್ಲವರ್ಸಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ತುಂಬ ಸಿಂಪಲ್ ಆಗುತ್ತೆ ಅಂತೆ. ಲೈಟಿಂಗ್ಸ್ ಇಲ್ಲ, ಏನಿಲ್ಲ. ಈ ಥರನೂ ಮಕ್ಳು ಅಳ್ತಾರ, ಹಠ ಮಾಡ್ತಾರೆ ಅಂತ ಇವಳನ್ನ ನೋಡೇ ಗೊತ್ತಾಯಿತು. ಅವಾಗ ಕನ್ಫರ್ಮ್ ಆಯಿತು, ಶಿ ಇಸ್ ಮೈ ಡಾಟರ್. ನನಗೂ ಸಹಿತ ಡೆಕೋರೇಷನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಗ್ರ್ಯಾಂಡಾಗಿರಬೇಕು ಅಥವಾ ಒಂದು ಕಲರ್ಫುಲ್ ಆಗಿರಬೇಕು ಅಂತ. ಸೊ ಶಿ ಇಸ್ ಮೈ ಡಾಟರ್. ಅವಳಿಗೂ ಪರ್ಫೆಕ್ಷನ್ ಬೇಕು. ಮಕ್ಕಳು ಮೇಯ್ನಾಗಿ ಬರ್ಡೇ ವೆಯ್ಟ್ ಮಾಡಿದೆ ಗಿಫ್ಟ್ಸ್ಗಳಿಗೋಸ್ಕರ. ಸೊ ಅವಳು ಎಂಜಾಯ್ ಮಾಡಿದ್ಲು ಎಲ್ಲ ಗಿಫ್ಟ್ಗಳನ್ನ ತೊಗೊಂಡು. ಮೇ ಬಿ ಎಲ್ಲ ನಮಗೂ ಅಷ್ಟೇ ಸಣ್ಣಕ್ಕಿರ್ತಾ ಯಾರು ಗಿಫ್ಟ್ ಕೊಟ್ಟರೆ ಇಷ್ಟ ಆಗ್ತದಲ್ಲ, ಹಾಗೇ. ಸೊ ಬರ್ಡೇ ಅಂದ್ರೆ ಗಿಫ್ಟ್ಸು, ಅದನ್ನು ಎಕ್ಸೈಟ್ಮೆಂಟ್ ಅದೇ ಇರುತ್ತೆ. ಅವಳು ಸ್ಕೂಲಿಂದ ಬರ್ತಾನೆ ಕಂಪ್ಲೇಂಟ್ ಮಾಡಿದ್ಲು ಸ್ಕೂಲಲ್ಲಿ ಗಿಫ್ಟ್ ಕೊಟ್ಟಿಲ್ಲ ಅಂತ. ಬಟ್ ಅವ್ರ ಮ್ಯಾಮ್ ಆ್ಯಕ್ಚುಲಿ ಬ್ಯಾಗಲ್ಲಿ ಗಿಫ್ಟ್ ಹಾಕಿ ಕಳಿಸಿದ್ರು, ಅವಳು ನೋಡಿರಲಿಲ್ಲ. ಸಂಜೆ ಇದೆಲ್ಲ ಈಶನ್ಸ್ ಫ್ರೆಂಡ್ಸು. ಸೊ ಈಶನ್ ಫ್ರೆಂಡ್ಸ್ನೆಲ್ಲ ಕರೆದಿದ್ದೆ ಅವಳಿಗೆ ಹ್ಯಾಪಿ ಆಗಲಿ ಅಂತ ಹೇಳ್ಕೊಂಡು. ಅವರಿಗೂ ಒಂದು ಸ್ವಲ್ಪ ಗೆಟ್ ಟುಗೆದರ್, ಎಲ್ಲರೂ ಫ್ರೆಂಡ್ಸ್ ಮನೆಗೆ ಬಂದು ಆಟ ಆಡ್ತಾರೆ ಅನ್ನೋದು ಹ್ಯಾಪಿನೆಸ್ ಇರುತ್ತಲ್ಲ, ಹಾಗಾಗಿ ಸಿಂಪಲ್ಲಾಗಿ ಒಂದು ಕಿಡ್ಸ್ ಕೇಕ್ ಪಾರ್ಟಿ ಮಾಡಿರೋದು. ನೋಡಿ 6:15 ಆಗಿರೋದು ಲೈಟ್ ಹೋಗಿಬಿಡುತ್ತೆ ಅಂತ ಫಾಸ್ಟಾಗಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಹಾಗೆ ಮೆಮೊರಿ ಸಿಗಿರಲಿ ಅಂತ ಸ್ವಲ್ಪ ತಕ್ಕೊಂಡ್ವಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಎಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ನಮ್ಮದು ಸ್ನ್ಯಾಕ್ಸ್ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಸ್ನ್ಯಾಕ್ಸ್ ಪಾರ್ಟಿಗೆ ಚೆಫು ನನ್ನ ಹಸ್ಬೆಂಡು ಮತ್ತು ನಮ್ಮಮ್ಮ. ಸೊ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅದೇನು ಈ ಕಡೆ ಮಕ್ಕಳಿಗೆ ಅಂತ ಸಪ್ರೇಟಾಗಿ ಬರೀ ಪನ್ನೀರು ಕಾರ್ನ್ ಹಾಕಿ ಒಂದು ರೆಡಿ ಮಾಡಿಟ್ಟಿದ್ದೀನಿ. ಸ್ಯಾಂಡ್ವಿಚಿನ ಒಳಗಡೆ ಹಾಕೋದು, ಇನ್ನೊಂದು ಕ್ಯಾಪ್ಸಿಕಮ್, ಆನಿಯನ್ನು, ಪನ್ನೀರು ಎಲ್ಲ ಹಾಕಿಬಿಟ್ಟು ಒಂದು ಸ್ಯಾಂಡ್ವಿಚ್ ಬ್ಯಾಟ್ರ್ ಆನ್ ಮಾಡಿದ್ದೀನಿ. ಸೊ ಅದನ್ನು ಅವರು ಗ್ರಿಲ್ ಇದರೊಳಗಡೆ ಇಬ್ರು ಸ್ಯಾಂಡ್ವಿಚ್ ಮಾಡಿ ಕೊಡ್ತಿದ್ದಾರೆ, ಅಮ್ಮ ಮತ್ತು ನನ್ನ ಹಸ್ಬೆಂಡು. ಸೊ ನಾನೆಲ್ಲರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮ ಮನೇಲಿ ಒಂದು ಸಿಂಪಲ್ ಆಗಿರೋ ಒಂದು ಸ್ಯಾಂಡ್ವಿಚ್ ಸ್ನ್ಯಾಕ್ಸ್ ಕೇಕ್ ಪಾರ್ಟಿ ಅಂತ ಹೇಳ್ಬೋದು. ನಾನು ಆಲ್ರೆಡಿ ಎಲ್ಲ ರೆಡಿ ಇಟ್ಟಿದ್ದೆ. ಕಿಡ್ಸಿಗೆ ಬೇರೆ ರೀತಿ ಸ್ಯಾಂಡ್ವಿಚ್ ಫಿಲ್ಲರು ಮತ್ತು ದೊಡ್ಡವ್ರಿಗೆ ಬೇರೆ ರೀತಿ ಸ್ಯಾಂಡ್ವಿಚ್ ಫಿಲ್ಲರ್ ಅಂತ ಹೇಳ್ಕೊಂಡು ನಮ್ಮಮ್ಮ ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಆ ಕಡೆ ರೆಡಿ ಮಾಡ್ಕೊಡೋದ್ರಲ್ಲಿ ಬ್ಯುಸಿ ಇದ್ದರೆ ನಾನು ಈ ಕಡೆ ಸರ್ವ್ ಮಾಡ್ತಾಯಿದ್ದೆ. ಸೊ ಒಂದು ವಾಟರ್ ಮೆಲನ್ನು ಮತ್ತು ಒಂದು ಸ್ಯಾಂಡ್ವಿಚ್ಚು
ಆ್ಯಂಡ್ ದೆನ್ ಕೇಕ್, ಬರ್ತ್ಡೇ ಕೇಕು, ಅದ್ರ ಜೊತೆಗೆ ಒಂದು ಎಳ್ನೀರಿನ ಜ್ಯೂಸ್ ಇತ್ತು. ತುಂಬ ಚೆನ್ನಾಗಿತ್ತು. ಸಾಗರದಲ್ಲೇ ಜ್ಯೂಸ್ ರಾಜ ಅಂತ ಹೇಳ್ಕೊಂಡು ಅವ್ರದ್ದು ನ್ಯಾಚುರಲಾಗಿ ಕುಡಿದ್ರೆ ಇನ್ನೂ ಕುಡಿಬೇಕು ಅಂತ ಅನಿಸುತ್ತೆ. ಈ ಸೋಡಾ ಗಿಡ ಬದಲು ಇದು ನ್ಯಾಚುರಲ್ ಆಗಿರೋ ಅಂಥ ಎಳ್ನೀರು ಜ್ಯೂಸ್ನೇ ತರಿಸಿದ್ರೆ ಆಯಿತು ಅಂತ ಹೇಳ್ಕೊಂಡು ಅವ್ರ ಹತ್ರನೇ ತರಿಸಿದ್ದೆ ನಾನು. ಆ ಕಡೆ ನಾವು ಮಮ್ಮೀಸ್ ಎಲ್ಲ ಹರಟೆ ಹೊಡ್ಕೊಂಡು ಎಂಜಾಯ್ ಮಾಡ್ತಾರೆ. ಈ ಕಡೆ ನಮ್ಮ ಕಿಡ್ಸು ಮಕ್ಕಳೆಲ್ಲ ಸೇರಿಕೊಂಡು ಪ್ಲೇ ಏರಿಯಾದಲ್ಲಿ ಅಂದರೆ ಮರಳಲ್ಲಿ ಚೆನ್ನಾಗಿ ಆಟ ಆಡ್ತಾರೆ, ಎಂಜಾಯ್ ಮಾಡ್ತಿದ್ದಾರೆ. ಸೊ ಅಂತೂ ಇಂತೂ ಮರಳು ಹಾಕ್ಸಿದ್ದಕ್ಕೂ ಸಾರ್ಥಕ ಆಯಿತು. ಮಕ್ಕಳಿಗೆ ಒಳ್ಳೆ ಹ್ಯಾಪಿಯಾಗಿ ಆಟ ಆಡ್ತಾ ಇದ್ದಾರೆ. ಹೆಂಗ್ ಮಾಡಿದ್ರು ಅವ್ರು ಎಡಿಟ್ ಮಾಡ್ತಾರೆ. ಎಲ್ಲರೂ ಬಾಯ್ ಮಾಡಿ ಬಾಯ್ 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 ಬಾಯ್. ರಿಟರ್ನ್ ಗಿಫ್ಟ್ಸ್ ಬಂತು, ತುಂಬಾ ಚೆನ್ನಾಗಿದೆ, ಆಗ್ಬೇಡ ಆಯ್ತಾ? ಹೇಗಿತ್ತು ಎಲ್ಲ? ತುಂಬಾ ಚೆನ್ನಾಗಿದೆ. ಸ್ಯಾಂಡ್ವಿಚ್ ಎಲ್ಲ ಇಲ್ಲ 10 ಸ್ಟಾರ್ ಹೋಟ್ಲಿಗೆ ಹೋಗೋ ಪ್ಲಾನ್ ಇತ್ತು, ಇಲ್ಲೇ ಹೊಟ್ಟೆ ತುಂಬ. ನೀವು ಇಲ್ಲೇ ಬಂದ್ಬಿಟ್ರೆ ಇಲ್ಲೇ ಮಾಡ್ತೀವಿ, ನೀವು ಕೈ ಹಚ್ಬಿಟ್ರೆ ಸಾಕು. ಬರ್ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು. ಎಳ್ನೀರ್ ಜ್ಯೂಸ್ ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಮಾಡಿದ್ದು ಇದು ಸ್ಯಾಂಡ್ವಿಚ್ ಸೂಪರ್ ಆಗಿತ್ತು. ಚೆನ್ನಾಗಿತ್ತು. ಡೆಕೋರೇಷನ್ ತುಂಬಾ ಸಿಂಪಲ್ ಆಯ್ತು ಅಂದ್ರೆ ನನ್ನ ಮಗಳು ಅರ್ಧ ಗಂಟೆ ಹತ್ತಿದ್ದಾಳೆ. ಇಲ್ಲ, ತುಂಬಾ ಚೆನ್ನಾಗಿತ್ತು. ಒಂಥರ ಬೀಚ್ ಅಲ್ಲಿ ಮಾಡೋ ಲುಕ್ ಇತ್ತು ಅಂತ. ಹೌದಾ? ಥ್ಯಾಂಕ್ ಯು. ಕೇಕ್ ಚೆನ್ನಾಗಿದೆ ಕಡೆ. ಹೌದಾ? ಲೇಟ್ ಎಂಟ್ರಿ ಅಲ್ಲ? ಆಲ್ಮೋಸ್ಟ್ ಎಲ್ಲ ಮುಗಿದಾದ್ಮೇಲೆ ಎಲ್ರಿಗೂ ಸಹಿತ ಈ ಸ್ಮಾಲ್ ಆಗಿರೋ ಕ್ಯೂಟ್ ಸ್ನ್ಯಾಕ್ಸ್ ಪಾರ್ಟಿ ಇಷ್ಟ ಆಯಿತು. ಕೇಕು, ಸ್ಯಾಂಡ್ವಿಚಸ್ಸು ಆ್ಯಂಡ್ ಜ್ಯೂಸು ಅದು ಹೈಲೈಟ್ ಆಗಿತ್ತು. ಜ್ಯೂಸ್ ಮಾತ್ರ ಎಲ್ಲರೂ 2 ಸಲ ಕುಡಿದ್ರು. ನನಗೆ ಮಾಡಿ ಮತ್ತೆ ಅವ್ರು ರಗಳೆ ಯಾರು ಕೇಳ್ತಾರೆ? ನನಗೂ ಪಾರ್ಟಿ ಎಲ್ಲ ಮುಗಿದ್ಮೇಲೆ ಮನೆಯೆಲ್ಲ ಒಂದ್ಸಲ ಪೂರ್ತಿ ಕಸ ಗುಡಿಸಿ ನೆಲ ಒರೆಸ್ಕೊಂಡೆ. ಪೂರ್ತಿ ಮೆಸ್ಸಿ ಆಗಿತ್ತು, ಕೇಕೆಲ್ಲ ಚೆಲ್ಬಿಟ್ಟು. ಸೊ ನಂಗೆ ಕ್ಲೀನ್ ಮಾಡ್ರೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ. ಸೊ ಕ್ಲೀನ್ ಎಲ್ಲ ಮಾಡಿದ್ಮೇಲೆ ನೆಮ್ಮದಿಯಾಗಿ ಎಳ್ನೀರು ಜ್ಯೂಸನ್ನ ಕುಡ್ಕೊಂಡು ಅಂತೂ ಇಂತೂ ಬರ್ತಡೇ ಮುಗೀತು ಅಂತ ಸಮಾಧಾನ ಆಗ್ತಿರೋದು. ಇದೊಂಥರ ಬ್ಯುಸಿ ಶೆಡ್ಯೂಲ್ ಆಗ್ಬಿಡುತ್ತೆ, ಏನು ಕೆಲಸ ಮಾಡೋಕ್ಕೂ ಆಗೋದಿಲ್ಲ, ಅಷ್ಟು ಬ್ಯುಸಿ ಆಗ್ಬಿಡ್ತೀವಿ. ಅದರಲ್ಲೂ ಸಹಿತ ಫಾಸ್ಟಾಗಿ ಎಡಿಟ್ ಮಾಡಿ ವ್ಲಾಗ್ ಮಾಡಿ ಹಾಕಿರೋದು. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳ್ಕೊಂಡು. ಆ್ಯಂಡ್ ಎಲ್ಲ ಡೀಟೇಲ್ಸು ಸಹಿತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕನ್ನ ಒತ್ತಿ, ಸೊ ದಟ್ ನಾನು ಯಾವಾಗಲೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಇಂಟ್ರೆಸ್ಟಿಂಗ್ ಆಗಿರೋ ಕ್ಯೂಟೆಸ್ಟ್ ಸಿಂಪಲ್ ಸ್ಟೋರೀಸು, ಸಿಂಪಲ್ ಒಂದು ಐಡಿಯಾಸಿಗೋಸ್ಕರ, ಸಿಂಪಲ್ ಇನ್ಫಾರ್ಮೇಷನಿಗೋಸ್ಕರ ನನ್ನ ಚಾನಲ್ ಈಶಾ ಹೋಮ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.